ಇನ್ನು ಕಂಬಳ ಅಂದರೆ ಕರಾವಳಿಗರ ಪಾಲಿಗೆ ಅದೊಂದು ಹೆಮ್ಮೆಯ ಕ್ರೀಡೆ. ನೋಡೋರಿಗೆ ಇದೊಂದು ಕ್ರೀಡೆಯಾಗಿದ್ದರೆ ತುಳುನಾಡಿಗೆ ಇದೊಂದು ಸಂಸ್ಕೃತಿಯ ಭಾಗ. ಆದರೆ ತುಳುನಾಡಿನ ಈ ಸಂಸ್ಕೃತಿಯ ಆಗಿರುವಂತಹ ಕಂಬಳವನ್ನು ಮೈಸೂರಿಗೆ ತರೋದಕ್ಕೆ ಹೊರಟಿದೆ ಸರ್ಕಾರ. ಹೀಗಾಗಿ ಮೈಸೂರಿನಲ್ಲಿ ಈಗ ಕಂಬಳ ಕಾಳಗವನ್ನು ಹಚ್ಚಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಿಯೇ ಸಿದ್ಧ ಅಂತ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಿದೆ. ವಿಶೇಷವಾಗಿ ಪುತ್ತೂರಿನ ಶಾಸಕರು ಇದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಭಾರಿ ಮಾತೆ ಜಟಾಪಟಿ ಈಗ ನಡೀತಾ ಇದೆ. ದಸರಾದಲ್ಲಿ ಕಂಬಳದ ವಿಷಯವಾಗಿ ರಾಜಕೀಯ ಜಿದ್ದಾಜಿದ್ದು ನಡೀತಾ ಇರುವಂತಹದರ ಮಧ್ಯೆ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ. ಕಂಬಳದ ಕೆರೆ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಮೊದಲ ಹಂತವಾಗಿ ಮೈಸೂರಿನ ಸಾತಗಳ್ಳಿಯ ಬಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಇದಕ್ಕಾಗಿ 20 ಬಿಳಿ ಜಾಲಿ ಮರ, 2 ಕಾಡು ಮರ ಹಾಗೂ 12 ಗುಲ್ಮೊಹರ್ ಮರಗಳನ್ನು ಕಡಿದು ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಕೂಡ ಪಡೆಯದೇನೆ ಮರಗಳನ್ನು ಕಡಿಯಲಾಗಿದೆ ಅಂತ ಈ ಮರ ಕಡಿದವರ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ. ಇದೀಗ ಪರಿಸರವಾದಿಗಳು ಹಾಗೂ ರೈತ ಸಂಘಟನೆಗಳು ಈ ಒಂದು ಕಂಬಳಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಜುಲೈ 18ರಂದು ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಕಂಬಳ ವಿಷಯವಾಗಿ ರಾಜಕೀಯ ಸಮರ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಕಂಬಳವನ್ನು ಮಾಡಿಸಿಯೇ ಸಿದ್ಧ ಅಂತ ಹೇಳ್ತಾ ಇದ್ರೆ, ದೋಸ್ತಿ ನಾಯಕರು ಮಾತ್ರ ಇದಕ್ಕೆ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಪ್ರಚಾರಕ್ಕೋಸ್ಕರ ಸರ್ಕಾರ ಹೊಸ ಸಂಸ್ಕೃತಿಗೆ ನಾಂದಿ ಹಾಡ್ತಾ ಇದೆ ಅಂತ ಕಿಡಿಕಾಡ್ತಾರೆ. ದೋಸ್ತಿ ನಾಯಕರ ಮಾತಿಗೆ ಕಾಂಗ್ರೆಸ್ ನಾಯಕರು ತಿರುಗಿಟ್ಟುಕೊಡ್ತಾ ಇದ್ದಾರೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ. ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದು ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. 10 ಕೋಟಿ ಖರ್ಚು ಮಾಡೋದು ಬದಲಾಗಿ ಈ ರಸ್ತೆಗಳು ಹಳ್ಳ ಬಿದ್ದಿದೆಯಲ್ಲ, ಅಲ್ಲ ಕಂಬಳದ ಅಗಿಯಕ್ಕೆ ಹೋಗ್ತಾ ಇದ್ದೀರಲ್ಲ, ಹಳ್ಳ ಮಾಡೋಕ್ಕೆ ಹೋಗ್ತಾ ಇದ್ದೀರ. ಕಂಬಳ ಮಾಡಬೇಕು ಅಂದರೆ ಹಳ್ಳ ಮಾಡಬೇಕು. ಹಳ್ಳ ಮಾಡೋದ್ರ ಬದಲಾಗಿ ಇಲ್ಲಿ ಇಡೀ ರಾಜ್ಯದಲ್ಲಿ ಬಿದ್ದಿರುವಂಥ ಚಾಮರಾಜನಗರದಲ್ಲಿ, ಮೈಸೂರಲ್ಲಿ ಬಿದ್ದಿರುವಂಥ ರಸ್ತೆಗಳಲ್ಲಿ ಬಿದ್ದಿದ್ದ ಹಳ್ಳನ ಮುಚ್ಚಿ ಈ ಸಲ ಕಂಬಳ ದಸರಾ ಉತ್ಸವದ ಜೊತೆಗೆ ಸೇರಿದರೆ ಅದಕ್ಕೆ ಒಂದು ವಿಶೇಷ ಮೆರುಗಾಗುವಂಥ ಕೆಲಸಗಳು ಆಗ್ತದೆ. ಇಲ್ಲದೆ ಕಂಬಳವನ್ನು ವಿರೋಧಿಸುವಂಥ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಕೆಲವರಿಗೆ ಅದರಲ್ಲಿ ಅವರಿಗೆ ಅದರ ಬಗ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಕಂಬಳದ ಬಗ್ಗೆ. ಇನ್ನು ಅಮೆರಿಕ ಹಾಗೂ ಇರಾನ್ ನಡುವೆ ಸಂಘರ್ಷ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕದನ ವಿರಾಮ ಸಂಪೂರ್ಣವಾಗಿ ಮುರಿದು ಬಿದ್ದ ಮೇಲೆ ಈಗ ಮಧ್ಯಪ್ರಾಚ್ಯದ ಆಗಸದಲ್ಲಿ ಮಿಸೈಲ್ ಮತ್ತು ಯುದ್ಧ ವಿಮಾನಗಳ ಘರ್ಜನೆ ಜೋರಾಗಿದೆ. ದಾಳಿ ಪ್ರತಿದಾಳಿಗಳು ತಾರಕಕ್ಕೇರಿವೆ. ಅದರಲ್ಲೂ ಖಮೇನಿ ಅಂತ್ಯಕ್ರಿಯೆಯ ಬಳಿಕ ಈ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಇರಾನ್ನ ಮೇಲೆ 5ನೇ ಸುತ್ತಿನ ದಾಳಿಯನ್ನು ನಡೆಸಿದೆ. ಇರಾನ್ನ ಖುಜಿಸ್ತಾನ್ ಪ್ರಾಂತ್ಯದಲ್ಲಿರುವ ಒಮೈದಿಯಾ ಏರ್ಪೋರ್ಟ್ ಮೇಲೆ ಭೀಕರ ಬಾಂಬ್ ದಾಳಿ ನಡೆಸಿದೆ. ಇಲ್ಲಿ ವಾಯುನೆಲೆ ಮತ್ತು ಹತ್ತಿರದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಮದ್ದುಗುಂಡು ಸಂಗ್ರಹಣಾ ಸ್ಥಳದ ಮೇಲೂ ಕೂಡ ಅಟ್ಯಾಕ್ ನಡೆಸಲಾಗಿದೆ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ಅದು ಅಮೆರಿಕದ ಸೇನಾ ನೆಲೆಗಳು ಮತ್ತು ಇಸ್ರೇಲ್ ಮೇಲೆ ಕ್ಷಿಪಣಿಯ ಮಳೆಯನ್ನು ಸುರಿಸಿದೆ. ಕತಾರ್, ಕುವೈತ್, ಒಮಾನ್, ಬಹ್ರೇನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಡ್ರೋನ್ ದಾಳಿ ನಡೆಸಿದೆ. ದುಬೈನ ಪಾಮ್ ಹೋಟೆಲ್ ಮೇಲೂ ಕೂಡ ಸ್ಫೋಟ ಸಂಭವಿಸಿದೆ. ಅಮೆರಿಕವು ಇರಾನ್ನ 140ಕ್ಕೂ ಹೆಚ್ಚು ಸೇನಾ ಮತ್ತು ವಾಣಿಜ್ಯ ಗುರಿಗಳನ್ನು ಧ್ವಂಸಗೊಳಿಸಿರುವುದಾಗಿ ಹೇಳಿಕೊಂಡಿದೆ. ಇರಾನ್ ಕೂಡ ತಾನು ಅಮೆರಿಕದ ನೆಲೆಗಳ ಮೇಲೆ ನಡೆಸಿದಂತಹ ದಾಳಿಗಳ ವಿಡಿಯೋಗಳನ್ನು ಬಿಡುಗಡೆ ಮಾಡಿದೆ. ಈ ಸಂಘರ್ಷದಿಂದ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $80ಗಳಿಂದ ಈಗ $70 $80ಗೆ ಏರಿದ್ದು ಇಡೀ ವಿಶ್ವ ಮತ್ತೊಮ್ಮೆ ಆತಂಕಕ್ಕೆ ಈಡಾಗಿದೆ. ಇರಾನ್ನ ಅತ್ಯುನ್ನತ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಪ್ರತೀಕಾರಕ್ಕೆ ಭಾರೀ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಯುರೋಪಿಯನ್ ರಾಷ್ಟ್ರಗಳ ಅಗ್ರ ನಾಯಕರನ್ನು ಇರಾನ್ ಹಿಟ್ ಲಿಸ್ಟ್ನಲ್ಲಿ ಸೇರಿಸಿಕೊಂಡಿದೆ ಅಂತ ಹೇಳಲಾಗಿದೆ. ಈ ಕುರಿತ ವರದಿ ಈಗ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. 13 ಜಾಗತಿಕ ನಾಯಕರುಗಳು ಈಗ ಈ ಹಿಟ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳಲಾಗಿದೆ. ಇದರಲ್ಲಿ ನಂಬರ್ 1 ಇರುವಂಥದ್ದು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. ಇನ್ನು ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಮಂತ್ರಿ. ಕೀರ್ ಸ್ಟಾರ್ಮರ್, ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ. ಹಾಗೆಯೇ ಎಮ್ಯಾನ್ಯುಯಲ್ ಮ್ಯಾಕ್ರನ್, ಫ್ರಾನ್ಸ್ನ ಅಧ್ಯಕ್ಷ. ಜಾರ್ಜಿಯಾ ಮೆಲೋನಿ, ಇಟಲಿನ ಪ್ರಧಾನಿ. ಫ್ರೆಡ್ರಿಕ್ ಮೆರ್ಜ್, ಜರ್ಮನಿಯ ಚಾನ್ಸಲರ್. ಮಾರ್ಕ್ ರುಬಿಯೋ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ. ಪೀಟ್ ಹೆಗ್ಸೆತ್, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ. ಹೀಗೆ ನಾಯಕರುಗಳನ್ನು ಇಲ್ಲಿ ಹೆಸರಿಸಿಕೊಂಡು ಇರಾನ್ ಟಾರ್ಗೆಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನೆಲಮಂಗಲದಲ್ಲಿ ಶಾಸಕರ ಸಮ್ಮುಖದಲ್ಲೇ ರೌಡಿ ಶೀಟರ್ ಬರ್ತ್ಡೇ ಆಚರಿಸಿಕೊಂಡಿದ್ದಾನೆ. ಯಲಹಂಕ ಶಾಸಕ SR ವಿಶ್ವನಾಥ್
ರೌಡಿ ಶೀಟರ್ ದಾಸ ಸೇರಿದಂತೆ ಮುಖಂಡರು ಒಂದೇ ಹಾರ ಹಾಕಿಕೊಂಡು ಸಂಭ್ರಮಿಸಿದ್ದಾರೆ. ರೌಡಿಗಳ ಜೊತೆಗೆ ಸೌಹಾರ್ದತೆ ಬೆಳೆಸುವುದು ಸರಿಯಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಗೆ ಬಂದ ನಟಿ ಪ್ರೇಮಾ ಅವರನ್ನ ಮನೆ ಒಳಗಡೆ ಬಿಡದೆ ಸಿಬ್ಬಂದಿ ತಡೆದಿದ್ದಾರೆ. ಸದಾಶಿವನಗರದ ಮನೆಯ ಬಳಿ ಬಂದಾಗ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಬಂದು ಭೇಟಿ ಮಾಡುವಂತೆ ಹೇಳಿ ಕಳುಹಿಸಿದ್ದಾರೆ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಶೇಖರ್ ನಾಗಪ್ಪ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಮೇಜರ್ ಸರ್ಜರಿ ಮಾಡಲಾಗಿದೆ. ಜಿಲ್ಲಾ ಬಿಜೆಪಿಯ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆದೇಶ ಹೊರಡಿಸಿದ್ದಾರೆ. ಕಾಂಗ್ರೆಸ್ ಎಸ್ಐಆರ್ ಅನ್ನ ಹೈಜಾಕ್ ಮಾಡ್ತಿದೆ ಅಂತ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ ಪಿಆರ್ಸಿ ವಿತರಣೆ ಮಾಡ್ತಾ ಇದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಓಲೈಕೆಗಾಗಿ ಮಾಡ್ತಾ ಇರುವಂತಹ ಕುತಂತ್ರ ಇದು ಅಂತ ಕಿಡಿಕಾರಿದರು. ಕಾವೇರಿ ಕಣಿವೆಯಲ್ಲಿ ಮತ್ತೆ ನೀರಿನ ಯುದ್ಧ ಶುರುವಾಗಿದೆ. ನಮ್ಮ ರೈತರ ಬೆಳೆಗೆ ನೀರಿಲ್ಲದಿದ್ದರೂ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಜೊತೆಗೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಆರ್ ಅಶೋಕ್ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನಿರೀಕ್ಷಣಾ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಬೇಲ್ಗೆ ವಚನಾನಂದ ಸ್ವಾಮೀಜಿ ಅರ್ಜಿ ಸಲ್ಲಿಸಿದರು. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ತಿಮರೋಡಿಯ ಗಡೀಪಾರು ಆದೇಶ ಪ್ರಶ್ನಿಸಿ ದಾಖಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಮನೆ ಕೆಲಸದಾಕೆ ಮೇಲೆ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಸಂಬಂಧಿಸಿದಂತೆ ಎಚ್.ಡಿ. ರೇವಣ್ಣಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಆರೋಪದಿಂದ ಮುಕ್ತಗೊಳಿಸಿ ಆದೇಶ ನೀಡಿದ್ದ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಹೇಗಾದರೂ ಮಾಡಿ ಗೆಲುವಿನ ಪತಾಕೆ ಹಾರಿಸಲೇಬೇಕು ಅಂತ ಪಣ ತೊಟ್ಟಿರುವ ಸಿಎಂ ಡಿಕೆ ಶಿವಕುಮಾರ್ ಪ್ರವಾಸಿ ಮಂದಿರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ನಾಯಕರ ಜೊತೆಗೆ ರಹಸ್ಯ ಸಭೆ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಕಾರ್ಯ ಚುರುಕುಗೊಂಡಿದೆ. ಮಂಗಳೂರು ಪೊಲೀಸರು ನಡೆಸಿರುವಂತಹ ಸರಣಿ ಕಾರ್ಯಾಚರಣೆಯಲ್ಲಿ ಮತ್ತೆ 11 ಮಂದಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ವಶಕ್ಕೆ ಪಡೆಯಲಾಗಿದೆ. ಕರಾವಳಿಯಲ್ಲಿ ಸಿಕ್ಕಿಬಿದ್ದ ಬಾಂಗ್ಲಾ ನಿವಾಸಿಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ನಲ್ಲಿ 2 ಪ್ರಭಾವಿ ವ್ಯಕ್ತಿಗಳ ಹೆಸರು ಕೇಳಿಬಂದಿದೆ. ಈಗಾಗಲೇ ದರ್ಶನ್ ಅಭಿಮಾನಿಗಳಾದ ಪುನೀತ್, ವೇಣು ಮತ್ತು ಸುಹಾಸ್ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಎಂಬುವರ ಹೆಸರು ಬಾಯ್ಬಿಟ್ಟಿದ್ದಾರೆ. ಮದ್ರಾಸ್ ಹೈಕೋರ್ಟ್ನ ತಮಿಳುನಾಡು ಗೋಹತ್ಯೆ ಸಂಪೂರ್ಣ ನಿಷೇಧ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠವು ಮಹತ್ವದ ಆದೇಶ ಹೊರಡಿಸಿದ್ದು ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದ್ದ ಗೊಂದಲಕ್ಕೆ ಸದ್ಯ ತೆರೆಬಿದ್ದಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ತನ್ನ 6 ವರ್ಷದ ಮೊಮ್ಮಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರು ಚಾಲನೆ ಮಾಡಲು ಕೊಟ್ಟಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಹೈದರಾಬಾದ್ ಪೊಲೀಸ್ ಇನ್ಸ್ಪೆಕ್ಟರ್ ಪೂಜಾರಿ ತಿರುಪತಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಇಸ್ರೇಲ್ನಲ್ಲಿ ಅಕ್ಟೋಬರ್ 27ರಂದು ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಆಡಳಿತದ 4 ವರ್ಷಗಳ ಪೂರ್ಣ ಅವಧಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಸಮೀಕ್ಷೆಗಳು ವಿರೋಧ ಪಕ್ಷಗಳ ಗೆಲುವಿನ ಸುಳಿವನ್ನು ನೀಡಿವೆ. ವಿಯೆಟ್ನಾಂ ಬೋಟ್ ದುರಂತದಲ್ಲಿ ಮೃತಪಟ್ಟ 15 ಭಾರತೀಯರ ಮೃತದೇಹಗಳನ್ನು ಸ್ವದೇಶಕ್ಕೆ ಇಂದು ರವಾನಿಸಲಾಗುವುದು ಎಂದು ಹನೋಯ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ವಿಯೆಟ್ನಾಂ ಏರ್ಲೈನ್ಸ್ ವಿಮಾನ ಮೂಲಕ ಮುಂಬೈಗೆ ಮೃತದೇಹಗಳನ್ನು ತರಲಾಗ್ತಾ ಇದೆ. ಜುರಾಸಿಕ್ ಪಾರ್ಕ್ ಹಾಗೂ ಜುರಾಸಿಕ್ ವರ್ಲ್ಡ್ನಲ್ಲಿ ನಟಿಸಿದ್ದ ನಟ ಸ್ಯಾಮ್ ನೀಲ್ ನಿಧನರಾಗಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವಿಧಿವಶರಾಗಿದ್ದು, ಜಾಗತಿಕ ಚಿತ್ರರಂಗವು ಸ್ಯಾಮ್ ನೀಲ್ ಅಗಲಿಕೆಗೆ ಸಂತಾಪ ಸೂಚಿಸಿದೆ. ಲಾರ್ಡ್ಸ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 270 ರನ್ಗಳ ಅಂತರದ ಭಾರೀ ಗೆಲುವು ದಾಖಲಿಸಿಕೊಂಡಿದೆ.